ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಏನಪ್ಪಾ 5 ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲ್ ಆಗುತ್ತಂತೆ. ಏನಿದು ವಿಚಾರ? ಇದ್ರ ಜೊತೆಗೆ ಈಗ ಗೃಹಲಕ್ಷ್ಮಿದು ಒಂದು ಅಪ್ಡೇಟ್ ಬಂದಿದೆ. ಫ್ರೀ ಬಸ್ ಬಗ್ಗೆ ಒಂದಷ್ಟು ವಿಚಾರಗಳು ಬಂದಿದೆ. ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡೋಣ. ಸೊ ಜೂನ್ 1ರಿಂದ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದಾವೆ ನಮ್ಮ 5 ಗ್ಯಾರಂಟಿ ಯೋಜನೆಗಳಲ್ಲಿ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಏನ್ ವಿಷಯ, ಜೂನ್ 1 ಪ್ರತಿ ತಿಂಗಳು ಏನಾದ್ರೂ ಒಂದು ಸರ್ಕಾರದಿಂದ ಕಿರಿಕಂತೂ ಖಂಡಿತ ಇರುತ್ತೆ. ಸೊ ಅದೇ ರೀತಿ ಕಿರಿಕು ಜೂನ್ ಅಲ್ಲೂ ಕೂಡ ಮುಂದುವರಿತಾ ಇದೆ. ಸೊ ಆಯ್ತು, 2ನೇ ತಾರೀಕು ಏನು ಸಮಾಚಾರ? ಫಸ್ಟ್ ಮಾತಾಡೋಣ ಫ್ರೀ ಬಸ್ ಬಗ್ಗೆ. ಗಂಡಸರಿಗೆ ಇನ್ಮೇಲೆ ಫ್ರೀ ಬಸ್ ನೋಡ್ತಾ ಇದ್ದೀರಾ ನ್ಯೂಸ್ನ. ಫ್ರೀ ಬಸ್ ಕೊಡ್ಬೇಕು ಗಂಡ್ ಮಕ್ಳಿಗೂ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ನ ಮಾಡ್ತಾ ಇದ್ದಾರೆ. ಈ ಸ್ಟ್ರೈಕ್ ಮಾಡ್ತಾ ಇರೋದಕ್ಕೂ ಉದ್ದೇಶ ಏನು? ಆಕ್ಚುಲಿ ಫ್ರೀ ಬಸ್ ನಮ್ಗೆ ಕೊಡ್ತಾರಾ ಗಂಡು ಮಕ್ಳಿಗೆ ಅಂತ ಕೇಳಿದ್ರೆ ಕೊಡೋದಿಲ್ಲ. ಬಟ್ ಇಲ್ಲಿ ಸಮಸ್ಯೆ ಏನು ಅಂತ ಅಂದ್ರೆ ಅವ್ರಿಗೆ ಸಂಬಳಗಳನ್ನ ರಿಲೀಸ್ ಮಾಡಿಲ್ಲ, ಜೊತೆಗೆ ಅವ್ರ ಮೇಲೆ ಕೇಸ್ಗಳನ್ನ ಹಾಕಿರೋದನ್ನ ವಿತ್ ಡ್ರಾ ಮಾಡಿ ಅಂತ ಹೇಳ್ಬಿಟ್ಟು ಈ ಡ್ರೈವರ್ ಸಂಘದವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟ್ರೈಕ್ ನ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಅಂದ್ರೆ ನಮಗೆ ಫ್ರೀ ಬಸ್ ನ ಕೊಡಿ ಅಂತ ಹೇಳಿ ಇವರು, ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಟಿಕೆಟ್ ಇಶ್ಯೂ ಮಾಡ್ಬೇಕಾದ್ರೆ ನಾನು ಫ್ರೀ ಟಿಕೆಟ್ ಇವಾಗ ಹೆಣ್ಮಕ್ಳಿಗೆ ಹೆಂಗೆ ನಿಲ್ಲ ಅಂತ ಕೊಡ್ತಾರೆ ಆ ರೀತಿ ನಾವು ಕೊಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿ. ಇಫ್ ಇನ್ ಕೇಸ್ ಆ ತರ ಏನಾದ್ರು ಕೊಟ್ರೆ ಕೊಡ್ಲಿ. ನೋಡಿ, ಹೆಣ್ಮಕ್ಳು ಗಂಡ್ಮಕ್ಳು, ಇವಾಗ ಗಂಡ್ಮಕ್ಳೇ ಅವ್ರು ಕೊಡ್ತಾ ಇರೋ ಟ್ಯಾಕ್ಸ್ ಇಂದಾನೆ ಹೆಣ್ಮಕ್ಳಿಗೆ ನಡೀತಾ ಇರುವಂತದ್ದು. ಗಂಡ್ಮಕ್ಳು ಕೊಡೋ ಟ್ಯಾಕ್ಸ್ ಸರ್ಕಾರದವ್ರು ವಾಪಸ್ ಅದನ್ನ ಹೆಣ್ಮಕ್ಳಿಗೆ ಕೊಡ್ತಾ ಇದಾರೆ ಅಷ್ಟೇ, ಅಲ್ಲೇನು ಡಿಫ್ರೆನ್ಸ್ ಇಲ್ಲ ನಮ್ಗೆ. ಅವ್ರಿಗೆ ಏನ್ ಮಾಡ್ತಾರೆ, ಡಬಲ್ ದುಡ್ಡನ್ನ ಹಾಕ್ತಾರೆ, ಎಲ್ಲ ಪ್ರೈಸ್ಗಳನ್ನ ಜಾಸ್ತಿ ಮಾಡ್ತಾರೆ, ಅವ್ರು ಹೊಡ್ತಾ ಬೀಳ್ತಾ ಇದೆ. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ, ನಮಗೂ ಫ್ರೀ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಫ್ರೀ ಕೊಟ್ರೆ ಸರ್ಕಾರ ಒಂದೇ ದಿನದಲ್ಲಿ ನಾಮ ಹಾಕಿಸ್ಕೊಂಡು ಹೋಗುವಂತ ಪರಿಸ್ಥಿತಿ ಬರುತ್ತೆ. ಸೊ ಇವಾಗ ಸರ್ಕಾರದವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಇವಾಗ ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಳೋದಿಕ್ ಆಗೋದಿಲ್ಲ, ನೋಡೋಣ ಅಂತ ಹೇಳಿ ನಿಲ್ಸಿದ್ದಾರೆ. ಅಲ್ಲಿ ಇವಾಗ ಅನ್ಯಾಯ ಆಗ್ತಾ ಇದೆಯಲ್ಲ, ಸಂಬಳ ಬರ್ತಾ ಇಲ್ಲ, ಕಷ್ಟ ಬಿಟ್ಟು ಕೆಲಸ ಮಾಡ್ತಾ ಇದಾರೆ. 38 ತಿಂಗಳಿಂದ ಏನೋ ಸಂಬಳನ ಏನೋ ಕೊಟ್ಟಿಲ್ಲ ಅಂತ ಹೇಳಿ ಒಂದಷ್ಟು ಸ್ಟ್ರೈಕ್ ಅವ್ರ ಮೇಲೆ ಕೇಸ್ಗಳು ಹಾಕಿರೋದನ್ನ ಹಿಂಪಡೀರಿ ಅಂತ. ಗೌರ್ಮೆಂಟ್ ಅಲ್ಲಿ ಕೆಲಸ ಮಾತ್ರ ಆಗ್ಬೇಕು, ಆದ್ರೆ ಜನರು ಬೇಡಿಕೆ ಇಡೋದನ್ನ ಮಾತ್ರ ಗೌರ್ಮೆಂಟ್ ಅವರು ಏನು ಈಡೇರಿಸೋದಿಲ್ಲ ಅನ್ನೋದು ಒಂಥರ ಬೇಜಾರು. ಈ ಟ್ರಾಫಿಕ್ ಜಾಮ್ಗಳೆಲ್ಲ ನೋಡ್ತಾ ಇದ್ರೆ ಮಿನಿಸ್ಟರ್ ಬಂದಿದ ತಕ್ಷಣ ಜಾಗ ಬಿಟ್ಬಿಡ್ಬೇಕು. ಇದು ಯಾವ ತರ ರೂಲ್ಸು? ನಾವು ಓಟ್ ಹಾಕಿ ನಾವು ಮಾಡಿರೋದು ಫಸ್ಟ್ ಜನರಿಗೆ ಅವರು ಪ್ರಯಾರಿಟೀಸ್ನ ಕೊಡಬೇಕು, ನಮ್ಮ ಕಷ್ಟಗಳನ್ನ ಕೇಳಬೇಕು, ನಾವೆಷ್ಟು ಒದ್ದಾಡ್ತೀವಿ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಅವ್ರಿಗೆಲ್ಲ VIP ಟ್ರೀಟ್ಮೆಂಟ್ನ ಕೊಟ್ಟು ರೋಡ್ ಕ್ಲಿಯರ್ ಮಾಡೋದಾಗಿರ್ಬೋದು ಅಥವಾ ಯಾವ್ದಾದ್ರು ಫಂಕ್ಷನ್ಗಳೆಲ್ಲ ಅವ್ರಿಗೆ ಸೆಕ್ಯೂರಿಟಿ ಇರಲಿ, ತೊಂದರೆ ಇಲ್ಲ. ಬಟ್ ಆದ್ರೂ ಜನರ ಕಷ್ಟಕ್ಕೆ ಸರ್ಕಾರದವರು ಆಗ್ತಾ ಇಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿದೆ. ತುಂಬಾ ಫ್ರಸ್ಟ್ರೇಟ್ ಆಗುತ್ತೆ. 5 ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳಿ ಇನ್ನೊಂದು ವಿಚಾರಗಳು, 2ನೇ ವಿಚಾರ ಬರ್ತಾ ಇದೆ. 5 ಗ್ಯಾರಂಟಿನೂ ಕ್ಯಾನ್ಸಲ್ ಆಗೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ವಿಪಕ್ಷದವರು ಆಡ್ಕೋತಾ ಇರ್ತಾರೆ ದುಡ್ಡಿಲ್ಲ ಅಂತ ಹೇಳಿ. ಇವಾಗ ದುಡ್ಡಿಲ್ದೇ ಇರೋದಕ್ಕೆ ಈಗ ಏನು ಬಸ್ ಅವ್ರಿಗೆ ಸಂಬಳ ಕೊಡಕ್ ಆಗದೆ ಇಲ್ದಿರುವಂತದ್ದು ಫ್ರೀ ಬಸ್, ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಂತೂ ಹಣ ಅದ್ರ ಬಗ್ಗೆ ತುಟುಕ್ ಪಿಟಿಕನಲ್ಲ. ಈ ಅನ್ನಭಾಗ್ ಇದಂತೂ ಗ್ಯಾರಂಟಿ 2 ತಿಂಗಳು ನಾಮ ಹಾಕ್ತಾ ಇದಾರೆ, ಅದನ್ನು ದುಡ್ಡು ಕೊಡೋದು ಪಕ್ಕಾ ಡೌಟ್ ಆಗಿದೆ. ಇದೆಲ್ಲ ಸಮಸ್ಯೆಗಳು ಆಗ್ತಾ ಇದೆ. ಅದಕ್ಕೆ ವಿಪಕ್ಷದವರು ಆಡ್ಕೊಂತಾ ಇದ್ದಾರೆ ಬಿಟ್ಟು, ನಾವು ಅಫಿಷಿಯಲ್ ಆಗಿ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ DK ಶಿವಕುಮಾರ್ ಆಗಿರ್ಬೋದು ಅಥವಾ ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್, ಇವಾಗ ಕಾಂಗ್ರೆಸ್ ಸರ್ಕಾರದವ್ರು ಯಾರು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಕ್ಯಾನ್ಸಲ್ ಆಗೋದೆಲ್ಲ ಡೌಟು. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮುಂದಿನ ವಿಚಾರ, ಗೃಹಲಕ್ಷ್ಮಿ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆಯಂತೆ. ಎಷ್ಟು ಜಿಲ್ಲೆಗಳಿಗೆ ಬಂದಿದೆ? ನಾನು ವಿಡಿಯೋ ನೋಡ್ತಾ ಇರೋರು ನಿಮ್ಮ ಜಿಲ್ಲೆಗಳಿಗೆ 20ನೇ ಕಂತಿನ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಕೇವಲ 10% ಮಹಿಳೆಯರಿಗೆ ಮಾತ್ರ 20ನೇ ಕಂತಿನ ಹಣನ ರಿಲೀಸ್ ಮಾಡಿರುವಂತ ಸರ್ಕಾರ. 19ನೇ ಕಂತಿನ ಹಣದ ಬಗ್ಗೆ ನಾವು ಸಿಕ್ಕಾಪಟ್ಟೆ ಕೇಳಿ ಕೊನೆಗೂ 19ನೇ ಕಂತಿನ ಹಣನ ಜಮಾ ಮಾಡಿದ್ದಾರೆ. ಬಟ್ ಎಲ್ಲರಿಗೂ ಬಂದಿದ್ಯಾ ಅನ್ನೋದೇ ಇವಾಗ ಯಕ್ಷ ಪ್ರಶ್ನೆ ಆಗಿರೋದು. ದಯವಿಟ್ಟು 19ನೇ ಕಂತಿನ ಯಾವ ಜಿಲ್ಲೆಗೆ ಬಂದಿಲ್ಲ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಯಾವ ಜಿಲ್ಲೆಯವರು ನಿಮ್ಗೆ ಬಂದಿಲ್ವಾ ಎರಡೂ ಖಂಡಿತವಾಗ್ಲೂ ತಿಳಿಸಿ. 20ನೇ ಕಂತಿನ ಹಣ 10% ಮಹಿಳೆಯರಿಗೆ ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಆ 10% ಯಾವ ಜಿಲ್ಲೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಇದ್ರ ಜೊತೆಗೆ ಕೆಲವೊಂದಷ್ಟು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಗಳನ್ನ ಮಾಡಿರೋದು. ಮೇಜರ್ ಆಗಿ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಮೊನ್ನೆನೂ ಸಹ ಹೇಳಿದೆ. ಏನು ತಾಲೂಕ್ ಆಫೀಸರ್ಸ್ಗಳು ಜೊತೆಗೆ ಅವ್ರ ಜೊತೆಗೆಲ್ಲರೂ ಮೀಟಿಂಗ್ ಮಾಡಿದ್ದಾರೆ. ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು, ಪ್ರತಿ ತಿಂಗಳು ಇಷ್ಟು ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡಬೇಕು ಅಂತ ಹೇಳಿ ರೂಲ್ಸ್ ನ ಮಾಡಿದ್ದಾರೆ. ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಹೇಳಿ. ಸೊ ಕ್ಯಾನ್ಸಲೇಷನ್ ಪ್ರೊಸೆಸ್ ಶುರುವಾಗಿರೋದ್ರಿಂದ 19ನೇ ಕಂತಿನ ಹಣದಿಂದಾನೇ ಆಲ್ಮೋಸ್ಟ್ ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಹೊಡ್ತಾ ಬಿದ್ದಿದೆ. ನಾನು ಹೇಳಿದೆ 75% ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು 100 ಅಲ್ಲಿ. ಸೊ 25% ಜನರಿಗೆ ಮಾತ್ರ ಈ ಒಂದು ಯೋಜನೆಗಳು ತಲುಪಬೇಕಾಗಿದೆ. ಸೊ 75% ಜನದಲ್ಲಿ ತುಂಬಾ ಜನಕ್ಕೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋ ಕಾರಣ 19ನೇ ಕಂತಿನ ಹಣ ನಿಮ್ಗೆ ಬಂದಿರೋದಿಲ್ಲ. ಸೊ ಅದಕ್ಕೆ ಹೇಳೋದು, ರೇಷನ್ ಕಾರ್ಡ್ ಪರಿಸ್ಥಿತಿನ ದಯವಿಟ್ಟು ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ನ ಮಾಡ್ಕೊಳ್ಳಿ ಅಂತ ನಾನು ಪದೇ ಹೇಳ್ತಾ ಇರೋದು. ಯಾಕಂದ್ರೆ ನಿಮ್ಗೊಂದು ಆವರೇಜ್ ಐಡಿಯಾ ಸಿಗುತ್ತೆ, ಹೌದು ಕ್ಯಾನ್ಸಲ್ ಆಗಿದೆಯಾ ಅಥವಾ ಕಂಟಿನ್ಯೂಷನ್ ಆಗ್ತಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸದ್ಯದ ಮಟ್ಟದಲ್ಲಿ ಈ 4 ವಿಚಾರಗಳು ಎಲ್ಲ ಕಡೆ ಹರಿದಾಡ್ತಾ ಇರುವಂತದ್ದು. ಜೊತೆಗೆ ಇದು ವಿಷಯ, ಫ್ರೀ ಬಸ್ ಖಂಡಿತ ಕೊಡೋದಿಲ್ಲ,
ಇವಾಗ ಅವ್ರಿಗೆ ಸಂಬಳ ಕೊಡ್ಲಿ ಫಸ್ಟು ಅನ್ನೋದಷ್ಟೇ ನಮ್ಮ ಒಂದು ಸಹ ಬೇಡಿಕೆ. ಯಾಕಂದ್ರೆ ಅವರು ಕಷ್ಟಪಡ್ತಾರೆ, ಅವ್ರ ಕಮಿಟ್ಮೆಂಟ್ಗಳಿರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡು ಜನಕ್ಕೆ ಸ್ಪಂದಿಸಬೇಕಾಗಿರೋದು ಸರ್ಕಾರ. ಆದರೆ ಸರ್ಕಾರಕ್ಕೆ ನಾವು ಸ್ಪಂದಿಸ್ತಾ ಇರುವಂತ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಸೊ ಅವ್ರ ಜನಕ್ಕೆ ಸ್ಪಂದಿಸಿದ್ರೆ ಅವ್ರಿಗೂ ಸಹ ಸಹಾಯ ಆಗುತ್ತೆ. ಜೊತೆಗೆ ಗೃಹಲಕ್ಷ್ಮಿ 19 ಮುಗಿತು, 20ನೇ ಕಂತಿನ ಹಣ ಶುರುವಾಗಿದೆ. ಅತಿ ಶೀಘ್ರದಲ್ಲಿ ಬರ್ಬೇಕಾಗಿರೋರ್ಗೆ ಮಿಕ್ಕಿದವ್ರಿಗೆಲ್ಲರಿಗೂ ಶೀಘ್ರದಲ್ಲಿ ಹಣ ಬಂದು ತಲುಪುತ್ತೆ. ಯಾಕಂದ್ರೆ ಹೇಳಿದ್ದಾರೆ ಜೂನ್ ಅಲ್ಲಿ ನಮ್ಗೆ 21ನೇ ಕಂತಿನ ಹಣನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೋಪ್ಫುಲಿ ನಮ್ಗೆ ತಿಂಗಳು 2 ಕಂತಿನ ಹಣನು ಬಂದ್ರೆ ಎಲ್ಲರಿಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಮತ್ತೆ 22 ಪೆಂಡಿಂಗ್ ಆಲ್ಮೋಸ್ಟ್ ಇದೆ, ಇವಾಗ ಆಲ್ರೆಡಿ 3 ಕಂತಿನ ಹಣ ಪೆಂಡಿಂಗ್ ಇದೆ. ಬಟ್ ಅಟ್ಲೀಸ್ಟ್ 2 ಕ್ಲಿಯರ್ ಮಾಡ್ಲಿ ಅನ್ನೋದು ನಮ್ಮ ಉದ್ದೇಶ. ಸೊ ದಯವಿಟ್ಟು ಈ ಒಂದು ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಫ್ರೀ ಬಸ್ ಗಂಡ್ಮಕ್ಳಿಗೆ ಬೇಕಾ ಬೇಡವಾ? ಇಲ್ಲ ಅಂದ್ರೆ ಫ್ರೀ ಬಸ್ ಅನ್ನೋದನ್ನ ಲೇಡೀಸು ಜೆಂಟ್ಸು ಅನ್ನೋದಕ್ಕಿಂತ ಇವಾಗ ಸ್ಕೂಲ್ ಶುರುವಾಗಿದೆ, ಕಾಲೇಜ್ಗಳು ಶುರುವಾಗಿದೆ, ಮಕ್ಕಳಿಗೆ ಕೊಟ್ರೆ ಒಳ್ಳೇದನ್ಸುತ್ತಾ? ಈಗ ಹೆಣ್ಮಕ್ಳಿಗೆ ಇರೋದನ್ನ ಬಿಟ್ಟು ಹೆಣ್ಮಕ್ಳಿಗೆ ಬಿಟ್ಟು ಮಕ್ಕಳಿಗೆ ಮತ್ತೆ ಹ್ಯಾಂಡಿಕ್ಯಾಪ್ ಇರೋರಿಗೆ ಅಂಥವ್ರಿಗೆ ಆ ಸೌಲಭ್ಯಗಳನ್ನ ಫ್ರೀ ಬಸ್ನ ಕೊಟ್ಟು ನಮ್ಮ ನಾರ್ಮಲ್ ಆಗಿ ನಾವು ಓಡಾಡೋರಿಗೆ ಬಾಂಬಲ್ಲಿ ಟಿಕೆಟ್ ಚಾರ್ಜ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಮತ್ತೆ ಹ್ಯಾಂಡಿಕ್ಯಾಪ್ಟ್ ಇರೋರ್ಗಾದ್ರೂ ಹೆಲ್ಪ್ ಆಗಲಿ ಅನ್ನೋದು ಒಂದು ವಿಚಾರ. ಸೊ ಅದನ್ನ ಕೊಡಬಹುದಿತ್ತು, ಇದನ್ನ ಕೊಡೋ ಬದಲು. ಇಲ್ಲಾಂದ್ರೆ ಎಲ್ಲರಿಗೂ ಕರ್ನಾಟಕದಲ್ಲಿ ಫ್ರೀ ಕೊಟ್ಬಿಡೋಣ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಗೃಹಲಕ್ಷ್ಮಿ ಹಣ ನಿಮ್ಮೆಲ್ಲರಿಗೂ ತಲುಪಿದೆಯಾ ಅನ್ನೋದ್ರ ಬಗ್ಗೆನೂ ಕಮೆಂಟಲ್ಲಿ ತಿಳಿಸಿ. ಸಿಗ್ತಾ ಇರೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ಸೊ ಸ್ವಲ್ಪ ಇಷ್ಟು ದಿನ ಆನ್ ಅಂಡ್ ಆಫ್ ಆಗಿತ್ತು, ಇವಾಗ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.